ಹೌದಲ್ಲ? ರೈಟ್. ಸಾಧುನಾ ವಿಷ್ಣುನಾ ಯುಕ್ತ ಓಂ ಶ್ರೀಯಃಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಚಾಲೋಲ್ಲಾಸೋಪತ ಸಕಲಾಬದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯರಚನಾ ಶೀಲವಪುಷೇ ನಮೋ ವಸೇ ಶಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ಶಬ್ದಾಬ್ಧೌ ಗಾಢಾನಿತನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋऽಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮ ಜಿಜ್ಞಾಸಾ ಓಂ ವಿತಾ ಹಿ ಪಡಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಈಗ ಯುಕ್ತಂಚ ಸಂಸಾರ ಆಯಿತರ ಸ ಏಕ ಇತಿ ಸಂಸಾರ ಗತ ಮುಕ್ತ ಸುಖಂ ಪುನಃ ಶ್ರುತಿಯಸ್ಯೇತಿ ವದತಿ ಮುಕ್ತ ಶತಗುಣಾತ್ಮತಾಂ ಅದಂತಾನೆ ಆಗ್ತಿರೋದು. ತಸ್ಯೇಂ ಪೃಥಿವೀ ಇತ್ಯಾದಿ ಪೂರ್ವಭಾವಿ ಅಪೇಕ್ಷೆಯ ಬಲಿಷ್ಠಶ್ಚ ಸ್ವಭಾವೇನ ಸಾಧುನ ಸಾಧು ಯುವ ಅಂತ ಹೇಳಿದ್ರೆ ಅದೆಲ್ಲ ಆಯ್ತಲ್ಲ. ಬಲಿಷ್ಠಶ್ಚ ಸ್ವಭಾವೇನ ಮುಕ್ತೋ ಭವತಿ ಕೇವಲ. ಇಲ್ಲಿ ಬಲ ಎಲ್ಲ ದೇಹದ ಬಲ. ದೇಹ ಎಂಬುದು ಪ್ರಕೃತಿ ಬಂದಿದ್ದು. ಅಲ್ಲಿ ಹಾಗಲ್ಲ, ಸ್ವರೂಪ ಬಲ ಅವನಿಗಿರುತ್ತೆ. ಬಲಿಷ್ಠಶ್ಚ ಸ್ವಭಾವೇನ ಮುಕ್ತೋ ಭವತಿ ಕೇವಲಂ. ಮುಕ್ತನಾದವನು ಭಾರಿ ಬಲಿಷ್ಠನಾಗ್ತಾನೆ. ಯಾಕೆ? ಯಾವ ಬಲ ಇದೆ ಅವನಿಗೆ? ಜ್ಞಾನಬಲ, ಸ್ವರೂಪ ಬಲ ಎಲ್ಲ ಸೇರಿಕೊಂಡಿದೆ. ಇಲ್ಲೆಲ್ಲ ಎಕ್ಸ್ಟರ್ನಲ್ ಇದೆ. ತಸ್ಯೇಯಂ ಪೃಥಿವೀ ಇತ್ಯಾದಿ ಪೂರ್ವಭಾವಿ ಅಪೇಕ್ಷೆಯ. ಅವನಿಗೆ ಎಷ್ಟು ಖುಷಿಯಾಗುತ್ತೆ ಅಂತ ಕೇಳಿದರೆ, ತಸ್ಯ ಇದಂ ಪೃಥಿವಿ. ಆನಂದ ಅಂತ ಹೇಳ್ಬೇಕಾದ್ರೆ ಯೂನಿಟ್ ಕೊಡ್ತಾರೆ. ಮಿನಿಮಮ್ ಮುಕ್ತನ ಸ್ಟಾರ್ಟಿಂಗ್ ಆನಂದ ಎಷ್ಟಿರ್ತದೆ, ಸ್ಟಾರ್ಟಿಂಗ್ ಸ್ಯಾಲ್ರಿ ಅಂತ ಕರೀತಾರಲ್ಲ, ಮುಕ್ತನ ಮಿನಿಮಮ್ ಆನಂದ ಎಷ್ಟಿರ್ತದೆ ಅಂತ ಕೇಳಿದರೆ, ಇಡೀ ಭೂಮಿ ಬರೀ ನಮ್ಮ ಇದಲ್ಲ, ಕರ್ನಾಟಕ ಅವೆಲ್ಲ ಅಲ್ಲ, ಇಂಡಿಯಾ ಅಲ್ಲ, ಎಂಟೈರ್ ಯೂನಿವರ್ಸ್. ಅದು ನಮಗೆ ಕಣ್ಣಿಗೆ ಕಾಣೋ ಭೂಮಿ ಅಂತ ಏನಿದೆ, ಗೊತ್ತಿರೋ ಭೂಮಿ ಏನಿದೆ, ಅದು ಇಂಚ್ ಬೈ ಇಂಚ್ ರಕ್ತಗಳಿಂದ ತುಂಬಿಸಿಬಿಟ್ರೆ ಅದಕ್ಕೆ ಅಧಿಪತಿ ಇವನೊಬ್ಬನ್ನೇ ಮಾಡಿದರೆ ಎಷ್ಟು ಆನಂದನೋ ಅಷ್ಟು ಆನಂದ. ಮಿನಿಮಮ್ ಆನಂದ ಅಂತ ಹೇಳಿ ಗೊತ್ತಾಯ್ತಾ? ಮಿನಿಮಮ್ ಆನಂದ. ಇಲ್ಲಿ ಯಾವ್ಯಾವುದು ಆನಂದಕ್ಕೆ ಹೋಗ್ಬಿಡುತ್ತೆ. ಅದಕ್ಕೆ ಜ್ಞಾನಿಗಳು ಯಾತಕ್ಕೆ ಲೋಕಕ್ಕೆ ಇಷ್ಟಪಡೋದಿಲ್ಲ ಅಂದರೆ, ದೊಡ್ಡ ಆನಂದ ಇದೆ. ಇವರಿಗೆ ಗುರಿಕಾಯಿದ ಬೇರೆ ದೊಡ್ಡ ಕೆಲಸ ತಿಳ್ಕೊಂಡಿರ್ತಾನೆ. ಅಂದರೆ ಇವನಿಗೆ ಗೊತ್ತಿಲ್ಲ, ಅನುಭವ ಇರೋದು, ಅಜ್ಞಾನ ಇದು, ಜನಕ್ಕೆ ಗೊತ್ತಿಲ್ಲ. ಅದು ಮಿನಿಮಮ್ ಆನಂದ. ಅದು ಇನ್ನು ಯೋಚನೆ ಮಾಡಿದರೆ ಅದು ಯೂನಿಟ್, ಅದು ಅರ್ಥ ಮಾಡ್ಕೊಡೋದು. ವ್ಯಾಟ್ಸ್ ಅಂತ ಹೇಳೋದು, ಎಷ್ಟು ವ್ಯಾಟ್ಸ್ ಅಂತೇಳಿ ಆತ. ಸ ಏಕೈತಿ ಸಂಸಾರಗತ ಮುಕ್ತ ಸುಖಂ ಪುನಃ ಶ್ರೋತೀಯಸ್ಯೇತಿ ವದತಿ ಮುಕ್ತ ಶತಗುಣಾತ್ಮತ. ಅಲ್ಲಿಂದ ಹೋಗಿಬಿಟ್ರೆ 100 ಟೈಮ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಸುಧಾನೆ ಇದು. ಹಾಂ 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 ಹಾಂ. ಏನಾಗಿದೆ? ಏನಿದೆ? ಹಾಂ, ಇಲ್ಲ, ಹಿಂದೆ ಇದೆ, ಅದು ಇಲ್ಲಿಲ್ಲ. ಇತ್ಯಾದಿ ಸಂಪನ್ನ ನಾಮ ಇತ್ಯಶ್ಯ. ಅದೇ ಅಷ್ಟ ಅರ್ಥ ಅದೇನೆ. ಸಂಸಾರಗತಶ್ಚೈವ ಶತಾಧಿಕಂ ಮುಕ್ತಾನ್ ಮುಕ್ತಶ್ಯ. ಇನ್ನೊಂದು ಯೂನಿಟ್ ನೋಡಿ. ಸಂಸಾರದಲ್ಲಿ ಇಷ್ಟೆಲ್ಲ ಇದ್ದರೆ ಏನಾಗುತ್ತೋ, ಏಕಚಕ್ರಾಧಿಪತಿ. ಇವತ್ತು ಕಲಿಯುಗದಲ್ಲಿ ಪೋಸ್ಟೇ ಇಲ್ಲ, ಏಕಚಕ್ರಾಧಿಪತಿ ಈ ಜಗತ್ತಿಗೆ. ಆದರೆ 100 ಟೈಮ್ಸ್ ಇವನು ಯೋಗ್ಯತೆ ಅಷ್ಟೇ, ಅದು 100 ಟೈಮ್ಸ್ ಜಾಸ್ತಿ ಸಿಗುತ್ತೆ. ಅದು ಮಿನಿಮಮ್ ಇಷ್ಟಿಟ್ಕೊಂಡ್ರೆ ಸ್ಯಾಲ್ರಿ ಅಷ್ಟು ಜಾಸ್ತಿ ಆಗಿಬಿಡುತ್ತೆ ಸುಖ. ಅದು ಫಾರ್ ಎವರ್. ಅದು ಮತ್ತೆ ಕಡಿಮೆ ಪ್ರಶ್ನೆ ಇಲ್ಲೇ ಇಲ್ಲ, ಪರಿಪೂರ್ಣ. ಅದೆಲ್ಲ ಕೇಳಿದರೆ ಮುಕ್ತಿ ಹೋಗಲಿಕ್ಕೆ ಇಷ್ಟಪಡ್ತಾರೆ. ಇವರೆಲ್ಲ ಮುಕ್ತಿನ ಬೇರೆನೋ ಹೇಳಿಬಿಟ್ಟಿದ್ರಿಂದ ಅದು ಹೋಗದೇ ಇದ್ದರೆ ಸಾಕು ಅನಿಸ್ಬಿಡ್ತದೆ. ಅಲ್ಲಿ ಹೋಗೋದೇ ಬೇಡ ಅನಿಸೋದು. ಇಲ್ಲೇ ಎಷ್ಟೋ ವಾಸಿ ಏನೋ ಸ್ವಲ್ಪ ಇದು ಮಾಡ್ಕೊಂಡಿರ್ಬೋದು ಅಂತ. ಯುಕ್ತಂ ಸ್ಯಾತ್ ಶ್ರುತ್ಯುಕ್ತಂ ಅಭಿವೀಕ್ಷತಃ. ಶ್ರುತಿ ಸರಿಯಾಗಿ ಓದಿ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ನಾಧಿಕ್ಯಂ ಮೆದಿ ಇನ್ನೊಂದು ಯುಕ್ತಂಚ ಸಾಧನಾಧಿಕ್ಯಾತ್ ಸಾಧ್ಯಾಧಿಕ್ಯಂ ಸುರಾದಿಷು. ನಮಗನಿಸುತ್ತೆ ದೇವತೆಗಳು ಎಷ್ಟೆಲ್ಲ ನಮಗನಿಸಿದ್ರೆ ಎಷ್ಟು ದೊಡ್ಡವ್ರು ಗೊತ್ತಾ, ಅವರು ಇನ್ನೂ ಸಾಧನೆ ಮಾಡ್ತಾ ಇದ್ದಾರೆ. ಯಾತಕ್ಕೆ ಅಂದರೆ ಮುಕ್ತಿ ವಿಷಯ ಗೊತ್ತವರಿಗೆ ಸಾಧನೆ ಮಾಡ್ತಾರೆ. ಇವತ್ತು ನಮಗೆ ಯೋಚನೆ ಮಾಡಿ, ಒಬ್ಬ ಶ್ರೀಮಂತ ಇರ್ತಾನೆ, ಇನ್ನೂ ಶ್ರೀಮಂತ ಆಗಲಿಕ್ಕೆ ಇಷ್ಟಪಡ್ತಾನೆ. ನಮಗೆ ಗೊತ್ತಲ್ಲ, ಈಗ ಇನ್ನೂ ಬುದ್ಧಿವಂತವಾಗಿ ಇಷ್ಟಪಡ್ತಾನೆ. ಅವನಿಗೆ ಬೇಕಾದಷ್ಟು ದುಡ್ಡಿದೆ, ಇನ್ನೂ ಬೇಕು ಅಂತ ಇಷ್ಟಪಡ್ತಾನೆ. ಯಾಕೆ? ಅವನ ದುಡ್ಡಿನ ಮಹತ್ವ ಗೊತ್ತಿದೆ ಅವನಿಗೆ. ಅದೇ ರೀತಿಯೇ ಜ್ಞಾನಿಗಳಾದವರು ಲೌಕಿಕ ಗಮನ ಕೊಡೋದನ್ನು ಯಾಕೆ ಪ್ರಯತ್ನ ಪಡ್ತಾರೆ ಅಂದರೆ, ಆ ಕಾನ್ಸೆಪ್ಟ್ ಗೊತ್ತಿದೆ ಅವರಿಗೆ. ಅರ್ಥ ಆಯ್ತಾ? ಮುಂದೆ ಎಷ್ಟು ಸಿಗುತ್ತೆ ಅಂತ ಗೊತ್ತಿರೋದ್ರಿಂದ ಏನು ಮಾಡ್ತಾರೆ ಅವರು? ಇದು ಪ್ರಯತ್ನ ಪಡ್ತಾರೆ.
ಇದು ಅಂತ ಹೇಳ್ತಾರೆ. ಸಾಧನಾಧಿಕ್ಯ ಸಾಧ್ಯಾಧಿಕ್ಯಂ ಸುರಾದಿಷು ಯುಕ್ತಂ. ಯಾವ್ಯಾವ ಹೆಚ್ಚೆಚ್ಚು ಸಾಧನೆ ಮಾಡ್ತಾ ಹೋಗ್ತಾರೋ ಅವರಿಗೆ ಮುಂದೆ ಮೋಕ್ಷ ಆನಂದ ಜಾಸ್ತಿ ಸಿಗುತ್ತೆ. ಅದಕ್ಕೆ ಹಾಗೆ ಮಾಡ್ತಾರೆ. ನಾಧಿಕ್ಯಂ ಯದಿ ಸಾಧ್ಯೇ ಸ್ಯಾತ್ ಪ್ರಯತ್ನ ಸಾಧನೆ ಕುತಃ. ಆ ರೀತಿ ಆಧಿಕ್ಯ ಇಲ್ಲದೆ ಹೋಗಿದ್ದರೆ ಪ್ರಯತ್ನ ಯಾಕೆ ಮಾಡ್ತಾರೆ? ಎಷ್ಟೋ ಹೇಳಿದ್ದೇನೆ, ಕೆಲವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪಾಸ್ ಮಾಡಿಬಿಟ್ರೆ ಸಾಕಷ್ಟೆ, ಅದಕ್ಕೆ ಮಾರ್ಕ್ಸು ಕ್ಲಾಸ್ ಎಲ್ಲ ನೋಡೋದಿಲ್ಲ, ಪಾಸ್ ಸಾಕು. ಅಂಥವ್ರು ಏನು ಮಾಡ್ತಾರೆ, ಅದನ್ನು ಭಾರಿ ಸೀರಿಯಸ್ ಪಾಸ್ ಆಗೋಷ್ಟು ಮಾತ್ರ ಓದ್ತಾರೆ. ಬೇಕಿಲ್ಲ ಮಾಡಿ ವೇಸ್ಟ್ ಅದು. ಯಾವುದಕ್ಕೆ ನಿಮಗೆ ಜಾಸ್ತಿ ಬಂದರೆ ಅವಾಗ ಭಾರಿ ಸೀರಿಯಸ್ಸಾಗಿ ಓದ್ತಾರೆ. ಮುಕ್ತಿಯಲ್ಲಿ ತಾರತಮ್ಯ ಅಂತ ಇಲ್ಲದೆ ಹೋಗ್ಬಿಟ್ರೆ ಏನಾಗ್ತಿತ್ತು, ದೇವತೆಗಳಲ್ಲೇ ಸಾಧನ ತಾರತಮ್ಯ ಕಾಣ್ತಿರಲಿಲ್ಲ. ಅದು ಯಾಕೆ ಕಾಣ್ತಾ ಇದೆ ಅಂದರೆ ಅವ್ರಿಗೆ ಗೊತ್ತಿದೆ ತಾರತಮ್ಯ ಇದೆ ಅಂತೆ. ಹಾಗೆ ಮಾಡ್ತಾರೆ. ನಾಧಿಕ್ಯಂ ಯದಿ ಸಾಧ್ಯೇ ಸ್ಯಾತ್ ಪ್ರಯತ್ನ ಸಾಧನೆ ಕುತಃ. ಸಿದ್ಧಿಯಲ್ಲಿ ಸಾಧನ ತಾರತಮ್ಯ ಇಲ್ಲದೆ ಹೋದರೆ, ಹೆಚ್ಚುತನ ಇಲ್ಲದೆ ಹೋದರೆ ಸಾಧನದ ಹೆಚ್ಚುತ ಯಾಕೆ ಮಾಡ್ತಿದ್ರು ಅವರೀಗ? ಯತ್ನಶ್ಚ ದೃಶ್ಯತೆ ತೇಷಾಂ ಮಹಾನೇವ ಮಹಾತ್ಮನಾಂ. ದೊಡ್ಡವರು ಆಗ್ತಾ ಹೋದಂತೆ ಹೆಚ್ಚೆಚ್ಚು ಸಾಧನೆ ಮಾಡ್ತಾರೆ ಆ್ಯಕ್ಚುಲಿ ಅವರು. ಅವಾಗ ಅರ್ಥ ಆಗುತ್ತೆ, ಇವ್ನು ಓದದೇ ಇದ್ದವನು ಆಶ್ಚರ್ಯ, ನಾವು ಓದೇ ಇಲ್ಲ ಆರಾಮಾಗಿದ್ದೇನೆ, ನೀವು ಎಷ್ಟು ಓದ್ತಾರಲ್ಲ ಇವರೆಲ್ಲ ಕೂಡ. ಆಮೇಲೆ ಗೊತ್ತು, ನಾನು ಹಿಂದುಳಿದು ಬಿಟ್ಟರೆ ಮುಂದೆ ಹೋಗಿಬಿಟ್ರೆ ಟೂ ಲೇಟ್ ಆ ಥರ ಆಗುತ್ತೆ. ಯತ್ರ ಸಾಧನ ಬಾಹುಲ್ಯಂ ಸಾಧ್ಯ ಬಾಹುಲ್ಯ ಮಾತ್ರ ಚ ದೃಷ್ಟಂ ನಿಯಮತಃ. ಎಲ್ಲಿ ಸಾಧನ ಬಾಹುಲ್ಯ ಇರುತ್ತೋ ಅಲ್ಲಿ ಸಾಧ್ಯ ಬಾಹುಲ್ಯ ಇರುತ್ತೆ. ಇಲ್ಲಿ ಚೌಕಿ ಊಟ, ದೂರದ ಊಟ ಎಲ್ಲ ಇದಕ್ಕೆ ಕಾಯ್ತಾ ಕೂತಿರ್ತಾರೆ, ಅದಕ್ಕೆ ಐಟಮ್ ಜಾಸ್ತಿ ಇರುತ್ತೆ ಅಂತೆ. ಹೌದು ತಾನೆ? ಹೊಟ್ಟೆ 99ಗಿಂತ ದೊಡ್ಡದಾಗಿ ಏನು ಬೇಕು ಅವ್ರಿಗೀಗ? ಐಟಮ್ ಭಾರಿ ಜಾಸ್ತಿ ಇರುತ್ತೆ. ಅಷ್ಟೆಲ್ಲ ಕಷ್ಟಪಟ್ಟು ಸೇವಾಕರ್ತರಿಗೆ ಮಾತ್ರ ಅಂತ ಸೇವೆ ಮಾಡಿಸ್ತಾನೆ. ಅದಕ್ಕೆ ಸೇವಾಕರ್ತರಿಗೆ ಮಾತ್ರ ಆದ್ದರಿಂದ ಮುಂದೆ ಆಗೋದಾದ್ರೆ ಯಾಕೆ ಮಾಡಿಸ್ಬೇಕು ಅಂತಾನೆ. ಆ ಬೇರೆ ಎಲ್ಲರೂ ಹಾಗಿಲ್ಲ, ವಿಚಾರ ಬೇರೆ. ಏನಿಲ್ಲದವರು ಮಾಡಿಸೋರಿದ್ದಾರೆ ಪಾಪ. ಜನರಲ್ ಟ್ರೆಂಡ್ ಹೇಳ್ತಾರೆ. ನೋಚೆ ನಯತ್ನಂ ಕುರ್ಯುರಂಜಸ್. ಇಲ್ಲದೆ ಹೋಗಿದ್ದರೆ ಯಾರು ಹೆಚ್ಚು ಪ್ರಯತ್ನ ಮಾಡ್ತಾನೇ ಇರಲಿಲ್ಲ. ದೇವತೆಗಳಲ್ಲಿ ಎಷ್ಟು ದೊಡ್ಡವರು ಎಷ್ಟು ಪ್ರಯತ್ನ ಮಾಡಿ ಬಂದಿದ್ದಾರೆ, ಇನ್ನೂ ಎಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಯೋಚನೆ ಮಾಡಿ. ಕೃಚ್ಛ್ರೇಣ ಸಾಧನಾದೇವ ನ ಮುಕ್ತವದುದೀರ್ಯತೆ. ಇಲ್ಲ, ಕೃಚ್ಛ್ರೇಣ ಸಾಧನಾದೇವ, ಬರೀ ಸಾಧನೆ ಮಾಡಿದ್ದಕ್ಕೇನೆ ಮುಕ್ತ ಅಂತ ಕರೆಯೋದಿಲ್ಲ, ಸಿದ್ಧಿ ಬರಬೇಕು ಅದಕ್ಕೆ. ಬರುತ್ತೆ ಅಂತಲೇ ಇಷ್ಟು ಮಾಡ್ತಾರೆ. ಯಾರು ಹಾಗೆ ಮಾಡಿದ್ದಾರೆ ಎಕ್ಸಾಂಪಲ್ ಕೊಡ್ತಾರೆ. ದಶಕಲ್ಪಂ ತಪಸ್ತೀರ್ಣಂ ರುದ್ರೇಣ ಲವಣಾರ್ಣವೇ. ರುದ್ರದೇವರು ಎಷ್ಟು ತಪಸ್ಸು ಮಾಡಿದ್ದಾರೆ, ಇಂದ್ರದೇವರು ಎಷ್ಟು ಮಾಡಿದ್ದಾರೆ, ಲಿಸ್ಟ್ ಕೊಡ್ತಾ ಹೋಗ್ತಾರೆ. ಎಷ್ಟು ಸಾಧನೆ ಮಾಡಿದವರು, ರುಜುಗಳದ್ದು ಬಿಟ್ಬಿಡಿ, ಭಾರಿ ಜಾಸ್ತಿ ಮಾಡಿದವರು ಅವರು. ಇವರು ಎಷ್ಟು ಸಾಧನೆ ಮಾಡಿದ್ದಾರೆ ಗೊತ್ತಾ ಇವರೆಲ್ಲ ಕೂಡ. ಯಾಕೆ ಮಾಡಿದ್ರು ಅವರೀಗ? ರುದ್ರ ಪದವಿಯಲ್ಲಿ ಎಷ್ಟು ಖುಷಿ ಇದೆ ಅವರಿಗೆ. ಅಂಥದ್ದು ಶೇಷನಾಗಬೇಕು ನಾನು ಅಂತ ಹೋಗ್ತಾರಲ್ಲ, ಶೇಷ ಪದವಿಯಲ್ಲಿ ಎಷ್ಟು ಆನಂದ ಇದೆ. ಈಗ ಇಲ್ಲಿ ಸ್ವಾರಸ್ಯ ಇಷ್ಟೇ, ರುದ್ರ ಪದವಿಯಲ್ಲಿ ತಲೆ ಮೇಲೆ ಪಾದೋದಕ ಹಾಕ್ಕೊಂಡಿರ್ತಾರೆ, ಶೇಷ ಪದವಿಯಲ್ಲಿ ದೇವರನ್ನೇ ಮರೆಸ್ಕೊಂಡ್ಬಿಡ್ತಾರೆ. ಇಷ್ಟು ವ್ಯತ್ಯಾಸ, ಡಿಫ್ರೆನ್ಸ್ ಗೊತ್ತಾಯ್ತಾ? ರುದ್ರ ಪದವಿಯಲ್ಲಿ ಗಂಗೋದಕ ತಲೆ ಮೇಲಿದೆ, ಗಂಗಾಧರ ಆಗಿಬಿಡ್ತಾರೆ. ಇಲ್ಲಿ ದೇವರನ್ನೇ ಧರಿಸಿಬಿಡ್ತಾರೆ. ಶೇಷ ಪದ ಅದು ಎಷ್ಟು ಪ್ರಮೋಷನ್ ಸಿಗಲಿಲ್ಲ ಈಗ, ಅದು ಆನಂದ ಸಿಗ್ತಾ ಇಲ್ಲ ಈಗ. ನೋಡೋದ್ರಲ್ಲಿ ಮುಂದೆ ಕೂತ್ಕೊಂಡು ನೋಡೋದು, ನಾಟಕ ಹಿಂದೆ ಕೂತ್ಕೊಂಡು ನೋಡೋದು ಹೇಗಿರ್ತದೆ, ಮುಂದಕ್ಕೆ ಹೋಗೋದಿಲ್ಲ ಎಷ್ಟೋ ಜನ ಆ ರೀತಿ. ಅದೆಲ್ಲ ನಾಳೆ ಅಂದರೆ ಗುರುವಾರ. ಯಾರ್ಯಾರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ತಾರೆ. ಈಗ ನಮ್ಮ ಕಷ್ಟ ಏನೇನೂ ಅಲ್ಲ. ಈಗ ಒಂದು ಏಕಾದಶಿಗೆ ಓಡಾಡ್ತಾರಲ್ಲ, ಎಷ್ಟು ಮಾಡಿದ್ದಾರೆ ನೋಡಿ ಅಂತ ಹೇಳ್ತಾರೆ.